ಗುಡ್ ಮಾರ್ನಿಂಗ್. ಐ ಟಿ ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿನಲ್ಲಿ ಇವತ್ತು ನಾವು ಡಿ ಸಿ ಜನರೇಟರ್ ಪಾರ್ಟ್ 6ನಲ್ಲಿ ಲಾಸಸ್ ಆಫ್ ಡಿ ಸಿ ಜನರೇಟರ್, ಎಫಿಷಿಯನ್ಸಿ ಆಫ್ ಡಿ ಸಿ ಜನರೇಟರ್ ಮತ್ತು ಮೇಂಟೆನೆನ್ಸ್ ಆಫ್ ಡಿ ಸಿ ಜನರೇಟರ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಅದರಲ್ಲಿ ಫಸ್ಟು ಏನೇನು ಲಾಸಸ್ ಇದೆ ಅಂತ ಡಿ ಸಿ ಜನರೇಟರಲ್ಲಿ ನೋಡಿ. ಲಾಸಸ್ ಇನ್ ಡಿ ಸಿ ಜನರೇಟರಲ್ಲಿ ಫಸ್ಟು ಐರನ್ ಲಾಸು, ಕಾಪರ್ ಲಾಸು, ಇನ್ನೊಂದು ಮೆಕ್ಯಾನಿಕಲ್ ಲಾಸ್, 3 ಥರದ ಲಾಸಸ್ ಬರುತ್ತೆ. ಇದರಲ್ಲೂ ಮತ್ತೆ ನಿಮಗೆ ಕಾನ್ಸ್ಟೆಂಟ್ ಲಾಸ್ ಆ್ಯಂಡ್ ವೇರಿಯಬಲ್ ಲಾಸಸ್ ಅಂತ ಬರುತ್ತೆ. ಕಾನ್ಸ್ಟೆಂಟ್ ಲಾಸ್ ಬಂದು ಏನು ಐರನ್ ಲಾಸ್ ಆಮೇಲೆ ಮೆಕ್ಯಾನಿಕಲ್ ಲಾಸಸ್ ಎರಡಿದೆ. ಇದೆರಡು ಕಾನ್ಸ್ಟೆಂಟ್ ಲಾಸ್ ಆಗುತ್ತೆ. ಕಾಪರ್ ಲಾಸ್ ಏನಿದೆ ದಿಸ್ ಈಸ್ ವೇರಿಯಬಲ್ ಲಾಸ್, ಯಾಕಂದರೆ ದಿಸ್ ಈಸ್ ಡಿಪೆಂಡ್ ಅಪಾನ್ ದ ಲೋಡ್ ಕರೆಂಟ್. ಹಾಗೆ ಲೋಡ್ ವೇರಿ ಆದರೆ ಇದು ಕೂಡ ವೇರಿ ಆಗುತ್ತೆ. ಹಾಗೆ ಇದು ವೇರಿಯಬಲ್ ಲಾಸ್ ಆಗುತ್ತೆ. ಐರನ್ ಲಾಸ್ ಆ್ಯಂಡ್ ಮೆಕ್ಯಾನಿಕಲ್ ಲಾಸ್ ಏನಿದೆ ಅದು ಲೋಡ್ ಇರಲಿ ಬಿಡಲಿ ಇದೆರಡು ಕೂಡ ಕಾನ್ಸ್ಟೆಂಟ್ ಲಾಸ್ಗಳು. ಈಗ ಐರನ್ ಲಾಸ್ ಅಥವಾ ಕೋರ್ ಲಾಸಲ್ಲಿ ಬಂದರೆ ಹಿಸ್ಟೆರಿಸಿಸ್ ಲಾಸ್, ಎಡಿ ಕರೆಂಟ್ ಲಾಸ್, 2 ಲಾಸ್ ಇದೆ. ಕಾಪರ್ ಲಾಸಲ್ಲಿ ಬಂದರೆ ಆರ್ಮೇಚರ್ ಕಾಪರ್ ಲಾಸ್, ಫೀಲ್ಡ್ ಕಾಪರ್ ಲಾಸ್. ಅಂದರೆ ಆರ್ಮೇಚರಲ್ಲಿ ಏನು ಕಾಪರ್ ವೈಂಡಿಂಗ್ ಇದೆ ಅದರದ್ದು ಲಾಸು, ಅದು ಬಿಟ್ಟರೆ ಫೀಲ್ಡ್ ವೈಂಡಿಂಗ್ಸ್ ಏನು ಬರುತ್ತೆ ಸೀರೀಸ್ ಶಂಟ್ ಕಾಂಪೌಂಡ್ ವೈಂಡಿಂಗ್ಸು, ಅದರಲ್ಲಿರೋವಂಥ ಕಾಪರ್ ಲಾಸ್ ಇದು. ಮೆಕ್ಯಾನಿಕಲ್ ಲಾಸಸ್ಸಲ್ಲಿ ಬಂದರೆ ಫ್ರಿಕ್ಷನ್ ಲಾಸಸ್, ವಿಂಡೇಜ್ ಲಾಸಸ್. ಇದಿಷ್ಟು ಟೈಪ್ಸ್ ಆಫ್ ಲಾಸಸ್. ಈಗ ಫಸ್ಟು ಲಾಸಸ್ಸಲ್ಲಿ ಕ್ಲಾಸಿಫಿಕೇಷನ್ ಹೇಳಿದ್ನಲ್ಲ. ಕಾನ್ಸ್ಟೆಂಟ್ ಲಾಸಲ್ಲಿ ಬಂದರೆ ಕೋರ್ ಲಾಸ್ ಅಥವಾ ಐರನ್ ಲಾಸ್ ಏನು ಹೇಳ್ತೀವಿ ಅದು, ಜೊತೆಯಲ್ಲಿ ಮೆಕ್ಯಾನಿಕಲ್ ಲಾಸಸ್, ಇದೆರಡು ಕೂಡ ಕಾನ್ಸ್ಟೆಂಟ್ ಲಾಸಸ್. ವೇರಿಯಬಲ್ ಲಾಸಸ್ ಅಂದರೆ ಆರ್ಮೇಚರ್ ಕಾಪರ್ ಲಾಸಸ್ ಜೊತೆಯಲ್ಲಿ ಫೀಲ್ಡ್ ಕಾಪರ್ ಲಾಸಸ್, ಇದೆರಡು ಕೂಡ ವೇರಿಯಬಲ್ ಲಾಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಈಗ 1 by 1 ನೋಡೋಣ. ಕೋರ್ ಲಾಸ್ ಅಥವಾ ಐರನ್ ಲಾಸ್. ಕೋರ್ ಲಾಸ್ ಅಥವಾ ಐರನ್ ಲಾಸ್ ಏನಿದೆ ಇದು, ದಿಸ್ ಈಸ್ ಡಿಪೆಂಡ್ ಅಪಾನ್ ಫ್ರೀಕ್ವೆನ್ಸಿ. ಅಂದರೆ ಈಗ ಫ್ರೀಕ್ವೆನ್ಸಿ ಅಂದರೆ ನಿಮಗೆ ಫ್ರೀಕ್ವೆನ್ಸಿ ಅಂದ ತಕ್ಷಣ ಏನಾಗುತ್ತೆ ನಿಮಗೆ ಎ ಸಿ ಅಂತ ಡೌಟ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಎ ಸಿ ಏನಲ್ಲೇ ಫ್ರೀಕ್ವೆನ್ಸಿ ಇರೋದು. ಡಿ ಸಿ ಜನರೇಟರಲ್ಲಿ ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ದಟ್ ಈಸ್ ಆಲ್ಟರ್ನೇಟಿಂಗ್ ನೇಚರಲ್ಲಿ ಇರುತ್ತೆ. ಅದು ಅಂದರೆ ಆಲ್ಟರ್ನೇಟಿಂಗ್ ಕರೆಂಟೇ ಇಂಡ್ಯೂಸ್ ಆಗೋದು ಇದರಲ್ಲಿ. ಬಟ್ ಅದೇನಾಗುತ್ತೆ ಕಾಮ್ಯುಟೇಟರ್ ಆ್ಯಂಡ್ ಬ್ರಷ್ ಸಿಸ್ಟಮಿಂದ ಏನಾಗುತ್ತೆ ಡಿ ಸಿ ಇರೋದು ರೆಕ್ಟಿಫೈ ಆಗಿ ಎ ಸಿ ಇರೋದು ರೆಕ್ಟಿಫೈ ಆಗಿ ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಆರ್ಮೇಚರ್ ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಔಟ್ಪುಟ್ ಕರೆಂಟ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಏನು ಫಸ್ಟ್ ಇಂಡ್ಯೂಸ್ ಆಗಿರುತ್ತೆ, ಅದು ಸರ್ಕ್ಯುಲೇಟ್ ಆಗುತ್ತೆ. ಎಲ್ಲೆಲ್ಲಿ ಕೋರ್ಗಳು ಅಥವಾ ಐರನ್ ಅಥವಾ ಸ್ಟೀಲ್ ಏನು ಯೂಸ್ ಆಗಿದೆ, ಆರ್ಮೇಚರ್ ಕೋರ್ ಆಗಿರ್ಬೋದು, ಫೀಲ್ಡ್ ಪೋಲ್ಸ್ ಕೋರ್ ಆಗಿರ್ಬೋದು, ಅಲ್ಲೆಲ್ಲ ಏನು ಕೋರ್ ಅಥವಾ ಐರನ್ ಯೂಸ್ ಆಗಿದೆ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಸರ್ಕ್ಯುಲೇಟಿಂಗ್ ಕರೆಂಟ್ ಫ್ಲೋ ಆಗುತ್ತೆ. ಅದರಿಂದ ಏನಾಗುತ್ತೆ ಐರನ್ ಲಾಸ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು 1 by 1 ನೋಡೋಣ. ಐರನ್ ಲಾಸಲ್ಲಿ ಫಸ್ಟು ಹಿಸ್ಟೆರಿಸಿಸ್ ಲಾಸ್ ಆ್ಯಂಡ್ ಎಡಿ ಕರೆಂಟ್ ಲಾಸ್ ಎರಡಿದೆ. ಅದನ್ನು 1 by 1 ನೋಡೋಣ. ಫಸ್ಟ್ ಹಿಸ್ಟೆರಿಸಿಸ್ ಲಾಸ್ ಇನ್ ಡಿ ಸಿ ಜನರೇಟರ್. ಹಿಸ್ಟೆರಿಸಿಸ್ ಲಾಸ್ ಏನಂದರೆ, ಈಗ ಆರ್ಮೇಚರ್ ರೊಟೇಟ್ ಆದಾಗ ಏನಾಗುತ್ತೆ ಈಚ್ ಪೋರ್ಷನ್ ಆಫ್ ದ ಆರ್ಮೇಚರ್ದು ಕೋರ್ ಏನಿದೆ ಕಂಪ್ಲೀಟ್ ಈಚ್ ಪೋರ್ಷನ್ ಆಫ್ ದ ಆರ್ಮೇಚರ್ ಕೋರ್ ಏನಾಗುತ್ತೆ ಕಮ್ಸ್ ಅಂಡರ್ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಆಲ್ಟರ್ನೇಟಿವ್ಲಿ. ಏನಾಗುತ್ತೆ ಆರ್ಮೇಚರ್ ರೊಟೇಟ್ ಆಗಬೇಕಾದ್ರೆ ಏನಾಗುತ್ತೆ ಅದ್ರದ್ದು ಪೋರ್ಷನ್ ಕಂಪ್ಲೀಟ್ ಆರ್ಮೇಚರ್ದು ಪೋರ್ಷನ್ ಏನಿದೆ ಈಚ್ ಪೋರ್ಷನ್ ಒಂದು ಸಲ ನಾರ್ತ್ ಕಡೆ ಒಂದು ಸಲ ಸೌತ್ ಕಡೆ ರೊಟೇಟ್ ಆಗ್ತಾನೆ ಇರುತ್ತೆ. ಒಂದು ಸಲ ನಾರ್ತ್ ಪೋಲ್ ಅಂಡರ್ ಬರುತ್ತೆ, ಒಂದು ಸಲ ಸೌತ್ ಪೋಲ್ ಅಂಡರ್, ಇದು ಆಲ್ಟರ್ನೇಟಿವ್ಲಿ ನಡೀತಾ ಇರುತ್ತೆ. ದೇರ್ ವಿಲ್ ಬಿ ಎ ಮ್ಯಾಗ್ನೆಟೈಸಿಂಗ್ ರಿವರ್ಸಲ್ ಇನ್ ಈಚ್ ಪೋರ್ಷನ್. ಅದು ನಾರ್ತ್ ಪೋಲಿಗೆ ಬಂದಾಗ ನಾರ್ತ್ ಪೋಲಲ್ಲಿ ಏನು ಫ್ಲಕ್ಸ್ ಇದೆ ಅದನ್ನು ಕನ್ಸ್ಯೂಮ್ ಮಾಡುತ್ತೆ. ಸೌತ್ ಪೋಲ್ಗೆ ಹೋದಾಗ ಏನಾಗುತ್ತೆ ಅಲ್ಲಿ ಏನು ಪೊಲ್ಯಾರಿಟಿ ಅದಕ್ಕೆ ಸಿಕ್ಕಿರುತ್ತೆ ಅದು ಮತ್ತೆ ಚೇಂಜ್ ಆಗಬೇಕಾಗುತ್ತೆ, ಯಾಕಂದರೆ ಅದು ನಾರ್ತ್ ಪೋಲ್ ಅಂಡರ್ ನಾರ್ತ್ ಪೋಲ್ ಇನ್ಫ್ಲುಯೆನ್ಸಲ್ಲಿರುತ್ತೆ. ನೆಕ್ಸ್ಟ್ ಅದು ಸೌತ್ ಪೋಲಿಗೆ ಹೋದಾಗ ಆರ್ಮೇಚರ್ ರೊಟೇಟ್ ಆದಾಗ ನಾರ್ತಿಂದ ಸೌತಿಗೆ ರೊಟೇಟ್ ಆದಾಗ ಏನಾಗುತ್ತೆ ಸೌತ್ ಪೋಲಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ರಿವರ್ಸಲ್ಲಿರುತ್ತೆ. ಹಾಗಾಗಿ ಏನಾಗುತ್ತೆ ಆಲ್ರೆಡಿ ಇದರಲ್ಲಿ ನಾರ್ತ್ ಪೋಲ್ ಇನ್ಫ್ಲುಯೆನ್ಸಲ್ಲಿರುತ್ತೆ ಅದು ಆರ್ಮೇಚರ್. ಅದನ್ನು ಮತ್ತೆ ಅದನ್ನು ರಿವರ್ಸ್ ಮಾಡಿ ಆಮೇಲೆ ಅದಕ್ಕೆ ಸೌತ್ ಪೋಲಲ್ಲಿ ಏನು ಫ್ಲಕ್ಸ್ ಇದೆ ರಿವರ್ಸ್ ಪೊಲ್ಯಾರಿಟಿ ಫ್ಲಕ್ಸ್, ಅದನ್ನು ಅದಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಏನಾಗುತ್ತೆ ಲಾಸ್ ಆಫ್ ಎನರ್ಜಿ ಆಗುತ್ತೆ, ಅಂದರೆ ಲಾಸ್ ಆಫ್ ಫ್ಲಕ್ಸ್. ಲಾಸ್ ಆಫ್ ಫ್ಲಕ್ಸ್ ನಥಿಂಗ್ ಬಟ್ ಲಾಸ್ ಆಫ್ ಎನರ್ಜಿ. ಇದನ್ನು ನಾವು ಹಿಸ್ಟೆರಿಸಿಸ್ ಲಾಸ್ ಅಂತ ಹೇಳ್ತೀವಿ. ಆರ್ಮೇಚರ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಬಂದಾಗ ಅಥವಾ ಸೌತ್ ಪೋಲ್ ಟು ನಾರ್ತ್ ಪೋಲ್ ಬಂದಾಗ ಏನಾಗುತ್ತೆ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಮ್ಯಾಗ್ನೆಟಿಕ್ ರಿವರ್ಸಲ್ ಈಸ್ ಅದು F = Np/120. ಇಷ್ಟು ಫ್ರೀಕ್ವೆನ್ಸಿನಲ್ಲಿ ಏನಾಗುತ್ತೆ ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್ ಇಂಟರ್ಚೇಂಜ್ ಆಗ್ತಾ ಇರುತ್ತೆ ಇದರಲ್ಲಿ ಪೊಲ್ಯಾರಿಟೀಸ್. ಫಸ್ಟ್ ಏನಾದರೂ ನಾರ್ತ್ ಇರೋದು ಸೌತ್ ಆಗುತ್ತೆ, ಮತ್ತು ಸೌತ್ ಇರೋದು ಮತ್ತೆ ನಾರ್ತ್ ಆಗಬೇಕಂದ್ರೆ ಸೌತ್ ಇರೋದು ರಿವರ್ಸ್ ಆಗಿ ಮತ್ತೆ ನಾರ್ತ್ ಆಗಬೇಕು. ಅದಕ್ಕೆ ರಿವರ್ಸಲ್ ಎನರ್ಜಿ ವೇಸ್ಟ್ ಆಗುತ್ತಲ್ಲ ಅದನ್ನು ನಾವು ಹಿಸ್ಟೆರಿಸಿಸ್ ಲಾಸ್ ಅಂತ ಹೇಳ್ತೀವಿ. ಇದ್ರದ್ದು ಲಾಸ್ ಇನ್ ಫ್ರೀಕ್ವೆನ್ಸಿ ಏನಿದೆ ದಿಸ್ ಈಸ್ F = Np/120. N ಅಂದರೆ ಏನಿದೆ ದಿಸ್ ಈಸ್ ದ ಸ್ಪೀಡ್ ಆಫ್ ದ ಆರ್ಮೇಚರ್, P ಮೀನ್ಸ್ ಪೋಲ್ಸ್ ಆಫ್ ದ ಜನರೇಟರ್, 120 ಈಸ್ ದ ಕಾನ್ಸ್ಟೆಂಟ್. ಮಿನಿಮಮ್ 1500 ಸ್ಪೀಡ್ ಇದೆ 4 ಪೋಲ್ ಅಂದರೆ ನಿಯರ್ಲಿ 6000 / 120 ಆಗುತ್ತೆ.
ಸೊ ಅವಾಗೇನಾಗುತ್ತೆ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಇದು ಹಿಸ್ಟೆರಿಸಿಸ್ ಲಾಸ್. ನೆಕ್ಸ್ಟ್ ಎಡಿ ಕರೆಂಟ್ ಲಾಸ್ ಇನ್ ಡಿಸಿ ಜನರೇಟರ್. ಸೊ ಎಡಿ ಕರೆಂಟ್ ಅಂದರೆ ಏನಾಗುತ್ತೆ ಅಂದರೆ, ಸೊ ಯೂಶ್ವಲಿ ಜನರೇಟ್ರಲ್ಲಿ ಏನು ಎ ಸಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಅದೇನಾಗ್ತಾ ಇರುತ್ತೆ, ಡ್ಯೂ ಟು ಆರ್ಮೇಚರ್ ವೈಂಡಿಂಗಲ್ಲಿ ಅಥವಾ ಫೀಲ್ಡ್ ವೈಂಡಿಂಗ್ ಇರ್ಬೋದು, ಅದರಲ್ಲಿ ಏನು ಐರನ್ ಅಥವಾ ಸ್ಟೀಲ್ ಯೂಸ್ ಮಾಡಿರ್ತೀವಿ, ಆರ್ಮೇಚರ್ ಕೋರ್ ಆಗಿರ್ಬೋದು ಅಥವಾ ಫೀಲ್ಡ್ ಪೋಲ್ ಕೋರ್ ಆಗಿರ್ಬೋದು, ಫೀಲ್ಡ್ ಪೋಲ್ಸ್ ಆಗಿರ್ಬೋದು. ಸೊ ಅದರಲ್ಲಿ ಏನು ಐರನ್ ಅಥವಾ ಸ್ಟೀಲ್ ಯೂಸ್ ಆಗಿದೆ, ಸೊ ಅದರಲ್ಲೂ ಅದು ಕೂಡ ಅದೆರಡು ಏನಿದೆ, ಐರನ್ ಅಥವಾ ಸ್ಟೀಲ್ ಏನಿದೆ, ಅದು ಕೂಡ ಇಟ್ ಈಸ್ ಆಲ್ಸೋ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಏನಾಗುತ್ತೆ, ದಿರ್ ವಿಲ್ ಬಿ ಸರ್ಕ್ಯುಲೇಟಿಂಗ್ ಕರೆಂಟ್ ಪ್ರೆಸೆಂಟ್ ಆಗಿರುತ್ತೆ ಅದರಲ್ಲಿ. ಅಂದರೆ ಆರ್ಮೇಚರ್, ಈಗ ಫಾರ್ ಎಕ್ಸಾಂಪಲ್ ಆರ್ಮೇಚರಲ್ಲಿ ಐರನ್ ಕೋರ್ಸ್ ಅಥವಾ ಸ್ಟೀಲ್ ಕೋರ್ಸ್ ಇದೆ. ಸೊ ಆರ್ಮೇಚರ್ ರೊಟೇಟ್ ಆದಾಗ ಏನಾಗುತ್ತೆ, ಫೀಲ್ಡ್ ಫ್ಲೆಕ್ಸು ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ, ಜೊತೆಯಲ್ಲಿ ಆರ್ಮೇಚರ್ ಕೋರ್ಗೂ ಕೂಡ ಲಿಂಕ್ ಆಗಿ ಅದರಲ್ಲೂ ಕೂಡ ಸರ್ಕ್ಯುಲೇಟಿಂಗ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಕರೆಂಟು ಎಲ್ಲೂ ಔಟ್ಪುಟ್ ಇರಲ್ಲ ಆ ಕರೆಂಟಿಗೆ, ಅದು ಕೋರ್ನಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆ ಕೋರು ಹೀಟಾಗಿ ದಿಸ್ ಇಸ್ ದ ಎನರ್ಜಿ ಲಾಸ್. ಅಂದರೆ ಇದಕ್ಕೆ ನಾವು ಎಡಿ ಕರೆಂಟ್ ಲಾಸ್ ಅಂತ ಹೇಳ್ತೀವಿ, ಅದೇ ಸರ್ಕ್ಯುಲೇಟಿಂಗ್ ಕರೆಂಟ್ ಲಾಸ್ ಅಂತ ಹೇಳ್ತೀವಿ ಇದು. ಸೊ ಇದರಿಂದ ಏನಾಗುತ್ತೆ, ಇದನ್ನು ನಾವು ದಿಸ್ ಈಸ್ ಆಲ್ಸೋ ಲಾಸ್, ಇದು ಎಡಿ ಕರೆಂಟ್ ಲಾಸ್, ಇದು ಎನರ್ಜಿ ಲಾಸ್. ಸೊ ಇದನ್ನು ನಾವು ರೆಡ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಲ್ಯಾಮಿನೇಟೆಡ್ ಐರನ್ ಕೋರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಫೀಲ್ಡ್ ಆಗಿರ್ಬೋದು ಅಥವಾ ಆರ್ಮೇಚರ್ ಆಗಿರ್ಬೋದು, ಎರಡಲ್ಲೂ ಕೂಡ ಲ್ಯಾಮಿನೇಟೆಡ್ ಕೋರ್ಸ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸಾಲಿಡ್ ಕೋರ್ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇರುತ್ತೆ ಇದು ಲಾಸ್. ಸೊ ಲ್ಯಾಮಿನೇಟೆಡ್ ಕೋರ್ ಯೂಸ್ ಮಾಡಿದ್ರೆ ಇದು ಭಾಳ ನೆಗ್ಲಿಜಿಬಲ್, ಕಡಿಮೆ ಇರುತ್ತೆ. ಯಾಕಂದರೆ ಲ್ಯಾಮಿನೇಟೆಡ್ ಕೋರ್ ಮಾಡಿದಾಗ ಏನಾಗುತ್ತೆ, ಸೊ ಒಂದು ಕೋರಿಂದ ಇನ್ನೊಂದು ಕೋರಿಗೆ ಕರೆಂಟ್ ಸರ್ಕ್ಯುಲೇಟ್ ಆಗೋದಿಲ್ಲ. ಸೊ ಹಾಗಾಗುತ್ತೆ ಭಾಳ ಲಿಮಿಟೆಡ್, ಭಾಳ ಕಡಿಮೆ ಕರೆಂಟ್ ಮಾತ್ರ ಸಿಂಗಲ್ ಕೋರಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಇದೇನಾದರೂ ಸಾಲಿಡ್ ಕೋರ್ ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಕೋರಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಎಡಿ ಕರೆಂಟ್ ಲಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆರ್ಮೇಚರ್ ಕಾಪರ್ ಲಾಸ್. ಸೊ ಆರ್ಮೇಚರ್ ಕಾಪರ್ ಲಾಸ್ ಅಂದರೆ ಏನು, ಸೊ ಆರ್ಮೇಚರಲ್ಲಿ ಏನು ಆರ್ಮೇಚರ್ ವೈಂಡಿಂಗ್ ಇದೆ, ಸೊ ಅದು ಕಾಪರ್ ವೈಂಡಿಂಗ್ ಅದು. ಸೊ ಆರ್ಮೇಚರ್ ಕಾಪರ್ ವೈಂಡಿಂಗಲ್ಲಿ ಕಾಪರ್ನಲ್ಲೂ ಕೂಡ ಸಮ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಹಾಗಾಗಿ ಕಾಪರಲ್ಲಿ ಏನು ಕರೆಂಟ್ ಅಥವಾ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಫ್ಲೋ ಆಗಿ, ಅಂದರೆ ಫ್ಲಕ್ಸ್ ಲಿಂಕ್ ಆದಾಗ ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಹಾಗೇನಾಗುತ್ತೆ, ಅದರಲ್ಲಿರೋಂಥ ಏನು ಕಾಪರ್ ವೈಂಡಿಂಗ್ ಇದೆ ಅದರಲ್ಲಿರೋ ರೆಸಿಸ್ಟೆನ್ಸಿಂದ ಏನಾಗುತ್ತೆ, ಸಮ್ ವೋಲ್ಟೇಜ್ ಡ್ರಾಪ್ ಆಗಿ ಏನಾಗುತ್ತೆ, ಸೊ ಅದಕ್ಕೆ ಎನರ್ಜಿ ಲಾಸ್ ಆಗುತ್ತೆ. ಸೊ ಅದನ್ನು ನಾವು ಕಾಪರ್ ಲಾಸ್ ಅಂತ ಹೇಳ್ತೀವಿ. ಸೊ ಇದು ಆರ್ಮೇಚರ್ ವೈಂಡಿಂಗಲ್ಲಿ ಆಗೋದ್ರಿಂದ ಇದಕ್ಕೆ ಆರ್ಮೇಚರ್ ಕಾಪರ್ ಲಾಸ್ ಅಂತ ಹೇಳ್ತೀವಿ. ಸೊ ಇದೇ ಫೀಲ್ಡಲ್ಲಾದರೆ, ಫೀಲ್ಡ್ ವೈಂಡಿಂಗ್ಸಲ್ಲಾದರೆ, ಸೊ ಇದಕ್ಕೆ ನಾವು ಫೀಲ್ಡ್ ಕಾಪರ್ ಲಾಸ್ ಅಂತ ಹೇಳ್ತೀವಿ. ಸೊ ಅದು ಸೀರೀಸ್ ಫೀಲ್ಡ್ ಇರ್ಬೋದು ಅಥವಾ ಶಂಟ್ ಫೀಲ್ಡ್ ಇರ್ಬೋದು. ಸೊ ಅದಕ್ಕೆ ಸೀರೀಸ್ ಫೀಲ್ಡ್ ಲಾಸ್. ಸೊ ಇಲ್ಲಿ ನೋಡಿ ಐ ಸ್ಕ್ವೇರ್ ಆರ್ ಅನ್ನೋದು ಏನದು, ಆ್ಯಕ್ಚುಲಿ ದಿಸ್ ಇಸ್ ದ ಪವರ್ ಲಾಸ್. ಎ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ದಿಸ್ ಇಸ್ ದ ಆರ್ಮೇಚರ್ ಕರೆಂಟ್, ಆರ್ಮೇಚರ್ ರೆಸಿಸ್ಟೆನ್ಸ್. ಸೊ ಅದೆರಡು ಸೇರೋದ್ರಿಂದ ಏನಾಗುತ್ತೆ, ಇದು ಐ ಎ ಸ್ಕ್ವೇರ್ ಆರ್ ಎ, ಐ ಎ ಸ್ಕ್ವೇರ್ ಆರ್ ಎ ಅಥವಾ ಐ ಸ್ಕ್ವೇರ್ ಆರ್ ಅನ್ನೋದು ಐ ಎ ಸ್ಕ್ವೇರ್ ಆರ್ ಎ. ಆರ್ಮೇಚರ್ದು ಕರೆಂಟು ಆರ್ಮೇಚರ್ ರೆಸಿಸ್ಟೆನ್ಸ್ ಇರೋದ್ರಿಂದ ಸೊ ಇದು ಆರ್ಮೇಚರ್ ಲಾಸ್ ಅಥವಾ ಆರ್ಮೇಚರ್ ಕಾಪರ್ ಲಾಸ್. ಈ ಥರ ಫೀಲ್ಡ್ ಲಾಸ್ ಆದರೆ ಅದಕ್ಕೂ ಕೂಡ ಈ ಥರ ಯೂಸ್ ಮಾಡ್ತೀವಿ. ಓವರಾಲ್ ಈಗ ಸಮ್ ಸೀರೀಸ್ ಜನರೇಟರ್ ಆದರೆ, ಡಿ ಸಿ ಸೀರೀಸ್ ಜನರೇಟರ್ ಆದರೆ, ಸೊ ಅದರಲ್ಲಿ ಆರ್ಮೇಚರ್ ಆ್ಯಂಡ್ ಸೀರೀಸ್ ಫೀಲ್ಡ್ ಎರಡರಲ್ಲೂ ಕೂಡ ಒಂದೇ ಸರ್ಕ್ಯೂಟಲ್ಲಿದೆ ಅದೆರಡು. ಸೊ ಅದೆರಡರಿಂದ ನಮಗೆ ಆಲ್ಮೋಸ್ಟ್ 30 to 40% ಆಫ್ ದ ಫುಲ್ ಲೋಡ್ ಲಾಸ್ ಆಗುತ್ತೆ. ಅದು ಮ್ಯಾಕ್ಸಿಮಮ್ 100% ಲೋಡ್ ಅಂದರೆ ಅದರಲ್ಲಿ 30 to 40% ಲಾಸು ಸೀರೀಸ್ ಜನರೇಟರಲ್ಲಿ ಡ್ಯೂ ಟು ಆರ್ಮೇಚರ್ ಲಾಸ್ ಆಗುತ್ತೆ. ಯಾಕಂದರೆ ಅದು ಆರ್ಮೇಚರ್ ಆ್ಯಂಡ್ ಸೀರೀಸ್ ಫೀಲ್ಡ್ ಎರಡರದ್ದು ಸೇರಿಸಿ ಆಗುತ್ತೆ. ಸೊ ಹಾಗೆ ಅದು 30 to 40 ಇರುತ್ತೆ. ಸೊ ಬೇರೆ ಶಂಟ್ ಜನರೇಟರ್ ಆದರೆ ಇದು ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ಅದರಲ್ಲಿ ಶಂಟ್ ಫೀಲ್ಡ್ ಏನಿದೆ ಅದು ಆರ್ಮೇಚರ್ಗೆ ಸೀರೀಸ್ ಆಗಿರೋದಿಲ್ಲ, ಅದು ಸಪ್ರೇಟ್ ಲಾಸ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಫೀಲ್ಡ್ ಕಾಪರ್ ಲಾಸ್ ಈಗ ಹೇಳಿದ್ನಲ್ಲ. ಸೊ ಶಂಟ್ ಜನರೇಟರ್ಸಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವೇನಾದರೂ ಸೆಪ್ರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಆದರೆ ಅದು ಸಪ್ರೇಟಾಗಿ ಲಾಸ್, ಸಪ್ರೇಟ್ ಕವರ್ ಆಗುತ್ತೆ ಅದು. ಸೊ ಸೆಲ್ಫ್ ಎಕ್ಸೈಟೆಡ್ ಆದರೆ ಏನಾಗುತ್ತೆ, ಸೊ ಫೀಲ್ಡಲ್ಲಿ ಏನು ಕಾಪರ್ ಲಾಸ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ನಾವು ಐ ಎಫ್ ಎಸ್ ಸ್ಕ್ವೇರ್ ಆರ್ ಎಫ್ ಎಸ್ ಸ್ಕ್ವೇರ್ ವ್ಯಾಟ್ಸ್ ಅಂತ ಹೇಳ್ತೀವಿ. ಅಂದರೆ ಫೀಲ್ಡ್ ಕರೆಂಟ್ ಸ್ಕ್ವೇರ್ ಜೊತೆಯಲ್ಲಿ ಫೀಲ್ಡ್ ರೆಸಿಸ್ಟೆನ್ಸ್, ಸಾರಿ ಇಲ್ಲಿ ಸ್ಕ್ವೇರ್ ಬರೋದಿಲ್ಲ. ಸೊ ಫೀಲ್ಡ್ ಕರೆಂಟ್ ಸ್ಕ್ವೇರ್ ಜೊತೆಯಲ್ಲಿ ಫೀಲ್ಡ್ ರೆಸಿಸ್ಟೆನ್ಸ್. ಸೊ ಇದಕ್ಕೆ ನಾವು, ಸೊ ಇದರಲ್ಲಿ ಫೀಲ್ಡ್ ಕರೆಂಟ್ ಸ್ಕ್ವೇರ್ ಜೊತೆಲಿ ಫೀಲ್ಡ್ ರೆಸಿಸ್ಟೆನ್ಸ್ ಇರೋದ್ರಿಂದ ಐ ಎಫ್ ಸ್ಕ್ವೇರ್ ಆರ್ ಎಫ್ ಅಂತ ವ್ಯಾಟ್ಸ್ ಅಂತ ಹೇಳ್ತೀವಿ. ಸೊ ಇದು ಫೀಲ್ಡ್ ಕಾಪರ್ ಲಾಸ್. ಸೊ ಆರ್ಮೇಚರ್ ಕಾಪರ್ ಲಾಸ್ ಇತ್ತು, ಈ ಥರ ಇದು ಫೀಲ್ಡ್ ಕಾಪರ್ ಲಾಸ್, ಇದು ಶಂಟ್ ಫೀಲ್ಡ್ ಲಾಸ್ ಆಗಿರುತ್ತೆ. ಸೊ ಸೀರೀಸ್ ಜನರೇಟರ್ ಆದರೆ ಅದು ಆರ್ಮೇಚರ್ ಕರೆಂಟ್ ಜೊತೆ ಸೇರಿಕೊಳ್ಳುತ್ತೆ, ಯಾಕಂದರೆ ಆರ್ಮೇಚರ್ಗೆ ಅದರಲ್ಲಿ ಸೀರೀಸ್ ಫೀಲ್ಡ್ ಸೀರೀಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಶಂಟ್ ಫೀಲ್ಡ್ ಕರೆಂಟ್ ಲಾಸ್. ಸೊ ಇದು ಕೂಡ ಏನಾಗುತ್ತೆ, ಶಂಟ್ ಫೀಲ್ಡ್ದು ಕಾಪರ್ ಲಾಸ್ ಬಂದು 20 to 30% ಕಾಂಟ್ರಿಬ್ಯೂಷನ್ ಇರುತ್ತೆ ಇದ್ರದ್ದು ಲಾಸಲ್ಲಿ. ಅಂದರೆ ಓವರಾಲ್ ಪರ್ಸೆಂಟೇಜಲ್ಲಿ 20 to 30% ಲಾಸ್ ಇರುತ್ತೆ ಯಾವುದು, ಫೀಲ್ಡ್ ಕಾಪರ್ ಲಾಸ್ದು. ಸೊ ಹಾಗಾಗಿ
ಸೊ ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಫೀಲ್ಡ್ ಕಾಪರ್ ಲಾಸಲ್ಲಿ ನಿಮ್ಮ ಬ್ರಷಸ್ ಕಾಂಟ್ಯಾಕ್ಟ್, ಬ್ರಷ್ ಅಂದರೆ ಕಮ್ಯುಟೇಟರ್ಗೆ ಏನು ಬ್ರಷ್ ಕಾಂಟ್ಯಾಕ್ಟ್ ಆಗುತ್ತೆ, ಸೊ ಅದರಲ್ಲೂ ಕೂಡ ಸಮ್ ಕಾಪರ್ ಲಾಸ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಬ್ರಷ್ ಕಾಂಟ್ಯಾಕ್ಟ್ ಕಾಪರ್ ಲಾಸಿಂದ ಆರ್ಮೇಚರ್ ಕಾಪರ್ ಲಾಸ್ ಆಫ್ ಎ ಡಿಸಿ ಜನರೇಟರ್, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಅದನ್ನು ಬಿಡೋಕ್ಕಾಗಲ್ಲ, ಯಾಕಂದರೆ ದಟ್ ಈಸ್ ಆಲ್ಸೋ 5 to 10% ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲೂ. ಅಂದರೆ ಏನು ಬ್ರಷ್ ಕಾಂಟ್ಯಾಕ್ಟ್ ಅಂದರೆ ಕಾಪರ್ ಬ್ರಷ್ ಯೂಸ್ ಮಾಡಿದ್ರೆ ನಾವು, ಸೊ ಕಾಪರ್ ಬ್ರಷ್ ಅಥವಾ ಕಾರ್ಬನ್ ಬ್ರಷ್ ಯೂಸ್ ಮಾಡಿದ್ರು ಕೂಡ ಸೆಗ್ಮೆಂಟ್ ಏನಿದೆ ಕಮ್ಯುಟೇಟರ್ ಸೆಗ್ಮೆಂಟ್, ಅದು ಕಾಪರ್ ಇರೋದ್ರಿಂದ ಸೊ ಕಾಂಟ್ಯಾಕ್ಟ್ ಲಾಸ್ ಆಗುತ್ತೆ ಅಲ್ಲಿ. ಸೊ ಅದು ಕೂಡ ಕಾಪರ್ ಲಾಸ್ ಅಂಡರೇ ಬರುತ್ತೆ. ಸೊ ಅದು ಕೂಡ 5 to 10% ಕಾಂಟ್ರಿಬ್ಯೂಷನ್ ಇದೆ ಅದ್ರ ಲಾಸಲ್ಲೂ ಕೂಡ. ಸೊ ಇದಿಷ್ಟು ಕೂಡ ಕಾಪರ್ ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ಲಾಸಸ್ ಇನ್ ಡಿಸಿ ಜನರೇಟರ್. ಸೊ ಮೆಕ್ಯಾನಿಕಲ್ ಲಾಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಮೆಕ್ಯಾನಿಕಲ್ ಅಂದರೆ ರೊಟೇಷನಲ್ ಪಾರ್ಟ್ಸ್ ಇರುತ್ತೆ. ಸೊ ಈಗ ಡಿ ಸಿ ಜನರೇಟರ್ಲಿ ಏನು ರೊಟೇಷನ್ ಅಂದರೆ ಫ್ರಿಕ್ಷನ್ ಪಾರ್ಟ್ಸ್ ಏನಿದೆ ಅಂದರೆ, ಸೊ ಬೇರಿಂಗ್ಸ್ ಮೇಲೆ ರೊಟೇಟ್ ಆಗ್ತಾ ಇರುತ್ತೆ ಆರ್ಮೇಚರು ಫೀಲ್ಡ್ ಮಧ್ಯೆ. ಸೊ ಏನಾಗುತ್ತೆ, ಬಿಟ್ವೀನ್ ದ ಕಮ್ಯುಟೇಟರ್ ಸೆಗ್ಮೆಂಟ್ಸ್ ಆ್ಯಂಡ್ ಕಾರ್ಬನ್ ಬ್ರಷಸ್ ಈ ಲಾಸಸ್ ಎಲ್ಲೆಲ್ಲಿದೆ ಅಂದರೆ ಮೆಕ್ಯಾನಿಕಲ್ ಲಾಸಸ್ ಇನ್ ಬೇರಿಂಗ್ಸಲ್ಲೂ ಕೂಡ ಮೆಕ್ಯಾನಿಕಲ್ ಲಾಸ್ ಇರುತ್ತೆ. ಜೊತೆಲಿ ಈಗ ನಾನೇನು ಕಮ್ಯುಟೇಟರ್ ಸೆಗ್ಮೆಂಟ್ಸ್ ಜೊತೆ ಕಾರ್ಬನ್ ಬ್ರಷಸ್ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಕಾಪರ್ ಲಾಸು ಬರುತ್ತೆ, ಮೆಕ್ಯಾನಿಕಲ್ ಲಾಸು, ಎರಡೂ ಲಾಸಸ್ ಬರುತ್ತೆ ಅದರಲ್ಲಿ ಕಮ್ಯುಟೇಟರ್ ಸೆಗ್ಮೆಂಟ್ ಆ್ಯಂಡ್ ಬ್ರಷಸ್ಸಲ್ಲಿ, ಕಾಪರ್ ಲಾಸ್ ಆ್ಯಂಡ್ ಮೆಕ್ಯಾನಿಕಲ್ ಲಾಸಸ್. ಜೊತೆಲಿ ಏರ್ ಫ್ರಿಕ್ಷನ್ ಡ್ಯೂರಿಂಗ್ ರೊಟೇಷನ್ ಆಫ್ ದ ಆರ್ಮೇಚರ್, ಸೊ ಇದು ಕೂಡ ಇರುತ್ತೆ. ಇದಕ್ಕೆ ವಿಂಡೇಜ್ ಲಾಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ಏರ್ ಫ್ರಿಕ್ಷನ್ ಡ್ಯೂರಿಂಗ್ ರೊಟೇಷನ್ ಆಫ್ ದ ಆರ್ಮೇಚರ್. ಏರ್ ಫ್ರಿಕ್ಷನ್ ಲಾಸ್ ಅಂದರೆ ಇದಕ್ಕೆ ವಿಂಡೇಜ್ ಲಾಸ್ ಅಂತ ಹೇಳ್ತೀವಿ, ಅಥವಾ ವೈಂಡಿಂಗ್ ಲಾಸ್ ಅಂತ ಅದಕ್ಕೆ ಬೇರೆ ಹೇಳ್ತೀವಿ, ಅದು ಕಾಪರ್ ಲಾಸಲ್ಲಿ ಬರುತ್ತೆ. ಇದು ವಿಂಡ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಏರ್ ಏನು ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ, ಅಂದರೆ ಏರ್ ಗ್ಯಾಪ್ ಏನಿರುತ್ತಲ್ಲ ಬಿಟ್ವೀನ್ ಆರ್ಮೇಚರ್ ಆ್ಯಂಡ್ ಫೀಲ್ಡ್, ಸೊ ಅದಕ್ಕೆ ನಾವು ಏರ್ ಫ್ರಿಕ್ಷನ್ ಲಾಸಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಬಂದು ಮೆಕ್ಯಾನಿಕಲ್ ಲಾಸಸ್ ಇರುತ್ತೆ. ಸೊ ಇದ್ರದ್ದು ಲಾಸ್ ಕಾಂಟ್ರಿಬ್ಯೂಷನ್ ಬಂದು 10 to 20% ಆಫ್ ದ ಫುಲ್ ಲೋಡ್ ಲಾಸ್ ಆಫ್ ದ ಮಿಷಿನ್ ಇರುತ್ತೆ ಇದು. ಸೊ ಇದು ಕೂಡ ಮ್ಯಾಕ್ಸಿಮಲ್ಲೇ ಇರುತ್ತೆ 10 to 20%ವರೆಗೂ. ನೆಕ್ಸ್ಟ್ ಎಫಿಷಿಯನ್ಸಿ ಆಫ್ ದ ಡಿಸಿ ಜನರೇಟರ್. ಸೊ ಎಫಿಷಿಯನ್ಸಿ ಆಫ್ ಡಿಸಿ ಜನರೇಟರ್ ಏನು ಹೇಳುತ್ತೆ, ಫಾರ್ಮುಲಾ ಬಂದು, ಸೊ ಅದನ್ನು ಡೆಫಿನೇಷನ್ ಹೇಳಬೇಕಂದ್ರೆ ಫಸ್ಟು ದ ಎಫಿಷಿಯನ್ಸಿ ಆಫ್ ದ ಜನರೇಟರ್ ಈಸ್ ದ ರೇಷಿಯೋ ಆಫ್ ಪವರ್ ಔಟ್ಪುಟ್ ಟು ದ ಪವರ್ ಇನ್ಪುಟ್ ವಿತ್ ಪರ್ಸೆಂಟೇಜ್. ಅಂದರೆ ಸೊ ಎಫಿಷಿಯನ್ಸಿ ಯಾವಾಗಲೂ ನಾವು ಇನ್ ಪರ್ಸೆಂಟೇಜಲ್ಲಿ ಹೇಳ್ತೀವಿ. ಎಫಿಷಿಯನ್ಸಿ ಆಫ್ ದ ಜನರೇಟರ್ ಬಂದರೆ ಪವರ್ ಔಟ್ಪುಟ್, ಅಂದರೆ ಔಟ್ಪುಟ್ ನಮಗೇನು ಬರ್ತಾ ಇದೆ ಟು ದ ರೇಷಿಯೋ ಆಫ್ ಪವರ್ ಇನ್ಪುಟ್. ನೀವು ಇನ್ಪುಟ್ ಎಷ್ಟು, ಅದಕ್ಕೆ ಪ್ರೈಮೋರಿಗೆ ಎಷ್ಟು ಇನ್ಪುಟ್ ಯೂಸ್ ಮಾಡಿದ್ದೀರಾ ಅದರಲ್ಲಿ ನಮಗೆ ಔಟ್ಪುಟ್ ಎಷ್ಟು ಬರ್ತಾ ಇದೆ. ಸೊ ಇಟ್ ಈಸ್ ಅ ರೇಷಿಯೋ, ಅದರದ್ದು ರೇಷಿಯೋನ ನಾವು ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಇಟ್ ಈಸ್ ಯಾವಾಗಲೂ ಇದು ಇನ್ ಪರ್ಸೆಂಟೇಜಲ್ಲಿರುತ್ತೆ. ಸೊ ಪವರ್ ಔಟ್ಪುಟ್ ನಥಿಂಗ್ ಬಟ್ ಇನ್ಪುಟ್ ಪವರಲ್ಲಿ ಏನು ಲಾಸಸ್ನ ನಾವು ಮೈನಸ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ ನಿಮಗೆ. ಸೊ ಅಥವಾ ಈ ಪವರ್ ಇನ್ಪುಟ್ ಅಂದರೆ ಏನಾಗುತ್ತೆ, ಪವರ್ ಔಟ್ಪುಟ್ ಪ್ಲಸ್ ಲಾಸಸ್. ಔಟ್ಪುಟ್ ಏನು ಬರ್ತಾ ಇದೆ ಅದಕ್ಕೆ ಲಾಸಸ್ ಸೇರಿಸಿದ್ರೆ ಇನ್ಪುಟ್ ಆಗುತ್ತೆ. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಯಾವಾಗಲೂ ಎಫಿಷಿಯನ್ಸಿ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಔಟ್ಪುಟ್ ಪವರ್ ಇಸ್ ಈಕ್ವಲ್ ಟು ಇನ್ಪುಟ್ ಪವರ್ ಮೈನಸ್ ಲಾಸಸ್. ಔಟ್ಪುಟ್ ಪವರ್ ನಮಗೆ ಬೇಕಂದರೆ ಇನ್ಪುಟಲ್ಲಿ ಏನು 100% ಪವರ್ ಕೊಟ್ಟಿರ್ತೀವಿ ನಾವು, ಮೈನಸ್ ಲಾಸಸ್ ಅಂದರೆ ಕಾಪರ್ ಲಾಸ್, ಐರನ್ ಲಾಸ್, ವಿಂಡೇಜ್ ಲಾಸ್, ಇದೆಲ್ಲ ಏನು ಲಾಸಸ್ ಇದೆ, ಮೆಕ್ಯಾನಿಕಲ್ ಲಾಸ್, ಇದೆಲ್ಲ ಮೈನಸ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಈಸ್ ಈಕ್ವಲ್ ಟು ಇನ್ಪುಟ್ ಆಗುತ್ತೆ. ಇದನ್ನು ಮೈನಸ್ ಮಾಡಿದ್ರೆ ಔಟ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಆ ಥರ ಆಗುತ್ತೆ ಅದು. ಸೊ ಪವರ್ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಪ್ಲಸ್ ಲಾಸಸ್. ಇನ್ಪುಟ್ ಬೇಕಾದ್ರೆ ನಿಮಗೆ ಔಟ್ಪುಟ್ ಏನು ಬರ್ತಾ ಇದೆ ಪ್ಲಸ್ ಲಾಸಸ್ ಮಾಡಿದ್ರೆ ಅದು ಇನ್ಪುಟ್ ಆಗುತ್ತೆ. ಸೊ ಇದಿಷ್ಟು ಎಫಿಷಿಯನ್ಸಿ ಆಫ್ ಡಿಸಿ ಜನರೇಟರ್. ಸೊ ನೆಕ್ಸ್ಟ್ ಎಫಿಷಿಯನ್ಸಿ ಆಫ್ ಡಿಸಿ ಜನರೇಟರ್ ನೋಡಿ. ಸೊ ಜನರೇಟರ್ಗೆ ನೀವು ಇನ್ಪುಟ್ ಕೊಟ್ಟಿದ್ದೀರಾ, ಇನ್ಪುಟ್ ಎಲ್ಲಿಂದ ಕೊಟ್ಟಿದ್ದೀರಾ, ಪ್ರೈಮ್ ಮೋರ್ಗೆ ಏನು ಎಲೆಕ್ಟ್ರಿಕಲ್ ಸಪ್ಲೈ ಅಥವಾ ಬೇರೆ ಯಾವುದೇ ರೀತಿಯ ಮೆಕ್ಯಾನಿಕಲ್ ಎನರ್ಜಿನ ಕೊಟ್ಟಿದ್ದೀರಾ ಅದಕ್ಕೆ ನೀವು. ಸೊ ಆಗ ಅದರಲ್ಲಿ ಏನು ಲಾಸ್ ಆಗುತ್ತೆ, ಕಾಪರ್ ಲಾಸ್ ಪ್ಲಸ್ ಅದರಲ್ಲಿ ಬ್ರಷ್ ಕಾಂಟ್ಯಾಕ್ಟ್ ಲಾಸ್. ಸೊ ಜೊತೆಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅದರಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಅಲ್ಲಿ ಫ್ಲೋ ಆದಾಗ ಏನಾಗುತ್ತೆ, ಇದರಲ್ಲಿ ಕಾಪರ್ ಲಾಸ್ ಆಗುತ್ತೆ, ಬ್ರಷ್ ಕಾಂಟ್ಯಾಕ್ಟ್ ಲಾಸ್ ಆಗುತ್ತೆ. ಜೊತೆಯಲ್ಲಿ ಸೀರೀಸ್ ಫೀಲ್ಡ್ ಲಾಸು, ಶಂಟ್ ಫೀಲ್ಡ್ ಲಾಸು, ಇದೆಲ್ಲ ಆಗಿ ಔಟ್ಪುಟ್ ಪವರ್ ನಮಗೆ ಸಿಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬರೋವರೆಗೂ ಸೊ ಇಷ್ಟೊಂದು ಲಾಸಸ್ ಇದೆ ಅಲ್ಲಿ. ಸೊ ಈ ಇನ್ಪುಟ್ಟಿಂದ ಔಟ್ಪುಟ್ವರೆಗೂ ಏನು ರೇಷಿಯೋ ಇದೆ ಅದನ್ನೇ ನಾವು ಎಫಿಷಿಯನ್ಸಿ ಆಫ್ ದ ಜನರೇಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಮೇಂಟೆನೆನ್ಸ್ ಆಫ್ ಜನರೇಟರ್. ಸೊ ಮೇಂಟೆನೆನ್ಸ್ ಆಫ್ ಜನರೇಟರ್ ಕೂಡ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಜನರೇಟರ್ ರನ್ ಮಾಡಿದಾಗ ನಾವು ರನ್ ಮಾಡಾದ್ಮೇಲೆ ಆಗಲಿ ಅಥವಾ ರನ್ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು, ಸೊ ಸಮ್ ಮೇಂಟೆನೆನ್ಸ್ ಇದೆ. ಸೊ ಫಿಸಿಕಲ್ ಅಪಿಯರೆನ್ಸ್ ಮೇಂಟೆನೆನ್ಸ್ ಇರ್ಬೋದು, ಅಥವಾ ಡೈಲಿ ಚೆಕ್ ಇರ್ಬೋದು, ವೀಕ್ಲಿ ಚೆಕ್ಸ್ ಇರ್ಬೋದು, ಮಂತ್ಲಿ ಚೆಕ್ಸ್ ಇರ್ಬೋದು. ಸೊ ಅದೆಲ್ಲ ಆ್ಯಸ್ ಪರ್ ರೂಟೀನ್ ಮಾಡಲೇಬೇಕಾಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಇಲ್ಲಿದೆ ನೋಡಿ. ಸೊ ಜನರೇಟರ್ ಮೇಂಟೆನೆನ್ಸಲ್ಲಿ ಬಂದರೆ ಡಿಸಿ ಜನರೇಟರಲ್ಲಿ ಪೀರಿಯಾಡಿಕ್ ಕ್ಲೀನಿಂಗ್ಸ್ ಇರುತ್ತೆ. ಸೊ ಅದ್ರದ್ದು ಬಾಡಿಗೆ ಇರ್ಬೋದು, ಸೊ ಅಥವಾ ಯಾವುದೇ ಡಸ್ಟ್ ಇರ್ಬೋದು, ಬ್ಯಾಟ್ರಿಗಳ ಮೇಲೆ ಇರ್ಬೋದು, ಅಥವಾ ಅದು ಕಮ್ಯುಟೇಟರ್ ಸೆಗ್ಮೆಂಟ್ಸಲ್ಲಿರೋಂಥ ಕಾರ್ಬನ್ ಡಸ್ಟ್ ಇರ್ಬೋದು. ಸೊ ಇದೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೂಬ್ರಿಕೇಷನ್ ಬಂದು ಅದರಲ್ಲಿ ಏನು ರೊಟೇಷನಲ್ ಪಾರ್ಟ್ಸ್ ಇರುತ್ತೆ, ಅಂದರೆ ಫಾರ್ ಎಕ್ಸಾಂಪಲ್ ಬೇರಿಂಗ್ಸ್ ಇರ್ಬೋದು,
ಎರಡು ಕಡೆ ಬೇರಿಂಗ್ಸ್ ಏನು ಬರುತ್ತೆ, ಸೊ ಅದಕ್ಕೆ ನಾವು ಲೂಬ್ರಿಕೇಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಇನ್ಸ್ಪೆಕ್ಷನ್ ಆಫ್ ಬ್ರಷಸ್ ಆ್ಯಂಡ್ ಕಮ್ಯುಟೇಟರ್ಸ್. ಅಂದರೆ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಕಮ್ಯುಟೇಟರ್ ಸೆಗ್ಮೆಂಟ್ ಮೇಲೆ ಕಾರ್ಬನ್ ಬ್ರಷಸ್ದು ಡಸ್ಟ್ ಭಾಳ ಜಾಸ್ತಿ ಆದರೆ ಏನಾಗುತ್ತೆ, ಅಲ್ಲಿ ಸರಿಯಾಗಿ ಕಾಂಟ್ಯಾಕ್ಟ್ ಆಗ್ತಾ ಇರಲ್ಲ. ಸೊ ಅದನ್ನು ನಾವು ಕ್ಲೀನಿಂಗಲ್ಲೇ ಕ್ಲಿಯರ್ ಮಾಡಿ ಅದನ್ನು ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಬ್ರಷಸ್ಸು ಜಾಸ್ತಿ ಏನಾದರೂ ವಾರ್ನ್ ಔಟ್ ಆಗಿದೆ ಅಂತೇಳಿ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂದು ಇನ್ಸ್ಪೆಕ್ಷನಲ್ಲಿ ಬರುತ್ತೆ. ಆ್ಯಂಡ್ ಟೆಸ್ಟಿಂಗ್ ಆಫ್ ಬ್ರಷಸ್ ಸ್ಪ್ರಿಂಗ್ ಟೆನ್ಷನ್, ಜೊತೆಲಿ ಬ್ರಷಸ್ದು ಸ್ಪ್ರಿಂಗ್ ಟೆನ್ಷನ್ ಕರೆಕ್ಟಾಗಿದೆಯಾ ಅಥವಾ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ, ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಏನೇನು ಬರುತ್ತೆ, ಅದರಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಅಂದರೆ ಎಲ್ಲಿ ಬರುತ್ತೆ, ಟರ್ಮಿನಲಿಂದ ಔಟ್ಪುಟ್ ಅಥವಾ ಲೋಡಿಗೆ ಇರ್ಬೋದು ಅಥವಾ ಇನ್ಪುಟ್ ಪ್ರೈಮರಿಗೂ ಇರೋಂಥ ಕನೆಕ್ಷನ್ ಇರ್ಬೋದು. ಸೊ ಇದಿಷ್ಟನ್ನು ಕೂಡ ನಾವು ಕರೆಕ್ಟಾಗಿ ಟೈಮ್ ಟು ಟೈಮ್ ಚೆಕ್ ಮಾಡಬೇಕಾಗುತ್ತೆ. ಜೊತೆಲಿ ಅದರಲ್ಲಿ ಏನಾದರೂ ಕಾಂಟ್ಯಾಕ್ಟರ್ಸ್ ಸ್ಟಾರ್ಟರ್ಸ್ ಏನಾದರೂ ಇದ್ದರೆ ಅದರಲ್ಲಿ ಮೆಟಲ್ ಕಾಂಟ್ಯಾಕ್ಟ್ಸ್ನ ಕೂಡ ಕ್ಲೀನ್ ಮಾಡಿ ಟೈಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂದು ಮೆಕ್ಯಾನಿಕಲ್ ಮೇಂಟೆನೆನ್ಸ್. ಇದ್ರ ಜೊತೆಲಿ ಸಮ್ ಕ್ಯಾಪ್ ಆಯಿಲರ್ಸ್ ಇರುತ್ತೆ, ಅದರಲ್ಲಿ ಕೆಲವೊಂದು ಕಡೆ ಆಯಿಲ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಅಥವಾ ಇಂಜಿನ್ ಆಯಿಲ್ ಇರ್ಬೋದು. ಅಂದರೆ ಇಂಜಿನ್ ಪ್ರೈಮ್ ಮೋಡ್ ಏನಾದರೂ ಇದ್ದರೆ ಅದಕ್ಕೆ ಇಂಜಿನ್ ಆಯಿಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂದು ಮೇಂಟೆನೆನ್ಸ್ ಆಫ್ ರುಟೀನ್ ಮೇಂಟೆನೆನ್ಸ್ ಆಫ್ ಡಿಸಿ ಜನರೇಟರ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಪೋರ್ಷನು. ಥ್ಯಾಂಕ್ ಯು ಆಲ್.